ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಉಚ್ಛ್ವಾಸ ಮತ್ತು ನಿಶ್ವಾಸ ಎರಡು ಶಬ್ದಗಳು, ಆದರೆ ಎರಡು ಶಬ್ದಗಳಾಗಿ ಕಂಡ್ರೂ ಕೂಡ ಇದು ಒಂದೇನೆ. ಒಂದನ್ನು ಬಿಟ್ಟು ಒಂದು ನಡೀಲಿಕ್ಕೆ ಸಾಧ್ಯ ಇಲ್ಲ. ಉಚ್ಛ್ವಾಸ ಅಂದ್ರೆ ಉಸಿರನ್ನ ತೆಗೆದುಕೊಳ್ಳೋದು, ನಿಶ್ವಾಸ ಅಂದ್ರೆ ಉಸಿರನ್ನ ಬಿಡೋದು. ಇವು ವಾಸ್ತವಿಕವಾಗಿ ಎರಡು ಕ್ರಿಯೆಗಳಲ್ಲ, ಒಂದೇ ಕ್ರಿಯೆ. ಯಾಕೆಂದ್ರೆ ತಗೊಂಡ್ಮೇಲೆ ಬಿಡ್ಲೇಬೇಕು, ಬಿಟ್ಟ ಮೇಲೆ ತಗೊಳ್ಲೇಬೇಕು. ಇಲ್ಲಪ್ಪ ನಾ ಬರೇ ತಗೊಂತೀನಿ ಬಿಡಂಗಿಲ್ಲ, ಕೆಟ್ಟ ಜಿಪಣ. ಬರೇ ತಗೊಳ್ಳೋದೇ ಇರಲಿ, ಬಿಡಂಗೇ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ, ಬದುಕಲ್ಲ ಅವನು. ಹಾಗೇನೆ ಬಿಟ್ಟು ಬಿಡ್ತೀನಿ, ನಾನು ತಗೊಳಂಗೇ ಇಲ್ಲ ಅಂದ್ರೆ ಅವನು ಬದುಕಲ್ಲ. ಅಂದ್ರೆ ಬದುಕಬೇಕು ಅಂದ್ರೆ ಉಚ್ಛ್ವಾಸ ಮತ್ತು ನಿಶ್ವಾಸ ಎರಡು ನಡಿಬೇಕು. ಇಲ್ಲಿಂದ ಪ್ರಾರಂಭವಾದ ಜೀವನ ಈ ಉಸಿರಾಟದ ಕ್ರಿಯೆಯನ್ನೇ ಬಳಸಿಕೊಂಡು ಅದ್ಭುತವಾದದ್ದನ್ನ ಸಾಧಿಸಿದ್ರು ಭಾರತೀಯರು. ಭಾರತೀಯ ಪರಂಪರೆ, ಹಿಂದಿನ ಪರಂಪರೆ ಈಗಲೂ ಇದ್ದಾರೆ, ಇಲ್ಲ ಅಂತ ಏನಲ್ಲ. ಅದ್ಭುತವಾದ ಶಕ್ತಿ ಇದೆ ಇದಕ್ಕೆ. ಮೇಲ್ನೋಟಕ್ಕೆ ಅಥವಾ ಪ್ರಾರಂಭಕ್ಕೆ ಇದು ಕೇವಲ ಒಂದು ದೇಹ ಬದುಕಿಸುವ ಒಂದು ಕ್ರಿಯೆ. ಹೇಗೆ ಆಹಾರ ಸ್ವೀಕಾರ, ನಿದ್ರೆ, ಬೇರೆ ಹುಟ್ಟು ಗುಣಗಳು ಹೆಂಗಿದಾವೋ ಅದಕ್ಕಿಂತ ಹೆಚ್ಚು ಮಗು ಹುಟ್ಟಿದಾಗನಿಂದ ಹಿಡ್ಕೊಂಡು ಸಾಯುವ ತನಕ ನಿರಂತರವಾಗಿ ನಡೆಯುವ ಪ್ರಕ್ರಿಯೆ. ನಾವು ಮಲಗಿದ್ರೂ ಕೂಡ ಉಸಿರಾಟ ಕ್ರಿಯೆ ಮಲಗಲ್ಲ, ಮಲಗಬಾರದು. ಆದ್ರೆ ಈ ಉಸಿರನ್ನು ನಿಲ್ಲಿಸುವ ಒಂದು ಯೋಗ ಬರುತ್ತೆ, ಅದು ಕೂಡ ಒಂದು ಯೋಗನೇ. ಉಸಿರಾಟ ಕ್ರಿಯೆಯನ್ನು ನಿಲ್ಲಿಸಿ ಅವರು ಅಂತರಂಗದಿಂದ ಶಕ್ತಿ ಪಡ್ಕೊಂತಾರೆ, ಆತ್ಮಶಕ್ತಿ ಪಡ್ಕೊಂತಾರೆ. ಅದು ಅಂತಿಮ ಹಂತ, ಸಮಾಧಿ ಸ್ಥಿತಿ ಅಂತ ಕರೀತಾರೆ. ಆದ್ರೆ ಅದನ್ನು ಮುಟ್ಟೋದಕ್ಕೆ ಬಹಳ ಪ್ರಯತ್ನ ಮತ್ತು ಬಹಳ ಸಮಯ ಎರಡೂ ಬೇಕಾಗ್ತದೆ. ಜಗತ್ತಿನಲ್ಲಿ ಏನ್ ಬೇಕಾದ್ರೂ ಒಮ್ಮೆಗೆ ಆಗ್ಬಿಡ್ಬಹುದು. ಬಹಿರಂಗದ ಕ್ರಿಯೆಗಳಿಂದ ಹಣ, ಅಧಿಕಾರ, ಅಂತಸ್ತು, ಭೋಗ, ಅದು ಇದು ಎಲ್ಲವೂ ಬೇಗ ಆಗ್ಬಹುದು. ಆದ್ರೆ ಯೋಗ ಆಗಬೇಕಾದ್ರೆ ಯೋಗ ಸಿದ್ಧಿ ಬೇಕಪ್ಪಡೆ ಅಂತ ಬಳಸ್ತಾರೆ ಬಹುರೂಪಿ ಚೌಡಯ್ಯನವರು. ಯೋಗ ಸಿದ್ಧಿ ಬೇಕಪ್ಪಡೆ, ಮಿತ ಆಹಾರ, ಮಿತ ವಾಕು, ಮಿತ ಭೋಜನ, ಅದೇ ಆಹಾರ ಅಂದ್ರೂ ಅದೇ ಅಲ್ಲ, ಮಿತ ನಿದ್ರೆ ಮಾಡಿರಣ್ಣ. ಎಲ್ಲಿ ತನಕ ಅಂದ್ರೆ ಸಿದ್ಧಿ ಆಗುವ ತನಕ. ಅದು ಯಾವಾಗ ಆಗ್ತದೆ ಹೇಳಕ್ ಬರಲ್ಲ. ಕೆಲವರಿಗೆ ಬೇಗ ಆಗಬಹುದು, ಕೆಲವರಿಗೆ ತಡವಾಗಿ ಆಗ್ಬಹುದು. ಬೇಗ ಆದವರು ಕೂಡ ಅವರು ಈ ಜನ್ಮದಲ್ಲಿ ಪ್ರಯತ್ನ ಪಡದೇ ಇದ್ರು ಕೂಡ ಹಿಂದಿನ ಜನ್ಮದ ಪ್ರಯತ್ನ ಇದ್ದೇ ಇರುತ್ತೆ ಅಂತ ಹೇಳಿ ಮುಕ್ತಾಯಕ್ಕೆ ಹೇಳ್ತಾರೆ. ಇಂದು ಜ್ಞಾನ ಸಾಧ್ಯ ಆದ್ರೆ ಲಿಂಗ ಪೂಜೆ ಇಲ್ಲದೆ ಆಯ್ತು ಅನ್ಲಿಕ್ಕೆ ಬರಲ್ಲ. ದೈವಿ ಕೃಪೆ ಇಲ್ಲದೆ, ದೈವಿ ಆಶೀರ್ವಾದ ಇಲ್ಲದೆ ಆಗಿದೆ ಅಂತ ಹೇಳಕ್ ಬರಲ್ಲಪ್ಪ. ಈ ಜನ್ಮದಲ್ಲಿ ಇಲ್ಲ, ಹಿಂದಿನ ಜನ್ಮದಲ್ಲಿ ಆದ್ರೂ ನೀನು ಅದನ್ನ ಪಡ್ಕೊಂಡಿರ್ತೀಯ, ಆದ್ರಿಂದ ಬೇಗ ಆಗಿದೆ ಅಷ್ಟೆ. ಹಾಗಾದ್ರೆ ಏನದು ಸಿದ್ಧಿ? ಅದು ಏನು ಅಂತ ವರ್ಣಿಸಕ್ಕಾಗಲ್ಲ ಅಂತ ಹೇಳ್ತಾರ.
ಉಸಿರಾಟದ ಪರಮ ಕ್ರಿಯೆ. ಆ ಪ್ರಾಣಾಯಾಮ ಮಾಡಿ 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 ಧ್ಯಾನ ಮಾಡಿ ಮಾಡಿ ಒಂದು ಆನಂದದ ಸ್ಥಿತಿ ಉಂಟಾಗುತ್ತೆ. ಅದನ್ನ ಯಾರು ಏನು ಹೇಳಕ್ಕಾಗಲ್ಲ. ನಿರ್ವಾಣ ಅಂದ್ರು, ಲಿಂಗಾಂಗ ಸಾಮರಸ್ಯ ಅಂದ್ರು, ಮೋಕ್ಷ ಅಂದ್ರು, ಅದೇನೇ ಅಂದ್ರು ಕೂಡ ಅದರ ಸುಖ ಇಷ್ಟೇ ಹೀಗೆ ಅಂತ ಹೇಳಲಿಕ್ಕಾಗಲ್ಲ. ಅದಿರ್ಲಿ, ಅದನ್ನು ಕೊನೆಗಿಡೋಣ. ಈ ಉಸಿರಾಟದ ಕ್ರಿಯೆ ಏನಿದೆಯಲ್ಲ ಅದನ್ನು ಬಳಸ್ಕೊಂಡು ಮೊದಲು ಆರೋಗ್ಯ ಚೆನ್ನಾಗಿ ಮಾಡ್ಕೊಳ್ಳೋಣ. ಧ್ಯಾನ, ಸಮಾಧಿ ಸ್ಥಿತಿ ಅದೆಲ್ಲ ಮುಂದಾಗ್ಲಿ. ಮೊದಲು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಲ್ಲ. ಇದ್ದಂತಹ ರೋಗಗಳು ನಿವಾರಣೆ ಆಗ್ಬೇಕಲ್ಲ. ಆಗತ್ತೆ, ಖಂಡಿತ ಆಗತ್ತೆ. ಆದ್ರಿಷ್ಟೇ ನೀವೇನ್ ಕಲ್ತಿರ್ತಿರೋ ಅದನ್ನ ನಿರಂತರವಾಗಿ ಮಾಡಬೇಕು. ಉಪವಾಸ ಕ್ರಿಯೆ ಇರಲಿ, ಪ್ರಾಣಾಯಾಮ ಇರಲಿ, ಬೆಳಿಗ್ಗೆ ಬೇಗ ಹೇಳುವಂತಹದ್ದು, ಆಸನಗಳು, ವಾಕಿಂಗ್, ನಿಮ್ಗೆ ಯಾವುದು ಸೂಟಬಲ್ ಆಗತ್ತೆ, ಯಾವುದು ಹೊಂದಕ್ಕೆ ಆಗತ್ತೆ ಅದನ್ನ ಮೇಲಿಂದ ಮೇಲೆ ಕೆಲವು ಸಾರಿ ಬಿಟ್ಟು ಬಿಡ್ಲಿ. ಸ್ವಲ್ಪ ದಿವಸ ನಿಲ್ಲಿಸ್ಲೂಬಹುದು. ಏನ್ ಸತತವಾಗಿ ಮಾಡಬೇಕು. ಬಹಳ ತಪ್ಪು ಕ್ರಿಯೆ, ತಪ್ಪು ತಿಳುವಳಿಕೆ ಭಾರತೀಯರಲ್ಲಿ ಆಗಿರೋದೇನಂದ್ರೆ, ಸಾಧನೆ ಮಾಡ್ತಾ 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 ಯಾವುದೋ ಕಾರಣಕ್ಕೆ ನಿಲ್ಲಿಸಿದ್ರೆ ಹಿಂದೆ ಮಾಡಿದ್ದೆಲ್ಲ ವ್ಯರ್ಥ ಅಂತ ಹೇಳ್ಕೊಟ್ಬಿಟ್ರು. ಹಿಂದಿನವರು ಮಾಡಿರೋ ತಪ್ಪಿದೇನೆ. ಋಷಿಗಳಿರ್ಲಿ, ಶರಣರಿರ್ಲಿ, ಸಂತರಿರ್ಲಿ, ಎಲ್ಲರೂ ಅದೇ ಹೇಳ್ತಾರೆ. ಹಂಗೆ ಹೇಳ್ಬಾರ್ದು. ಯಾಕೆ ಅಂದ್ರೆ ಇಷ್ಟು ದಿವಸ ನೀನ್ ಮಾಡಿರೋದೇ ಬಹಳ ದೊಡ್ಡದು. ಅದರಲ್ಲಿ 1 ದಿವಸ, 2 ದಿವಸ, 3 ದಿವಸ ಅಥವಾ 1 ತಿಂಗಳೇ ತಪ್ಪ ಅಂತ ಇಟ್ಕೋ. ಯಾವ್ದೋ ಕಾರಣಕ್ಕೆ ಈ ಪೂಜೆ ಮಾಡ್ಕೊಂತ ಇದ್ರಿ, ಪ್ರತಿ ದಿವಸ 5 ಗಂಟೆಗೆ ಪೂಜೆ ಮಾಡ್ಕೊಂತ ಇದ್ರಿ, ಏನೋ ಹುಷಾರಿಲ್ದಂಗ ಆಯ್ತು. ಹುಷಾರಿಲ್ದಿದ್ರು ಬಿಡಬಾರ್ದು. ಅದೇ ನಿನ್ನೆ ಬಸವಣ್ಣವ್ರೊಂದು ವಚನ ನೋಡಿದ್ವಲ್ಲ, ಏನ್ ಮಾಡಿದ್ರು ಬಿಡೋದಿಲ್ಲ ನಾನು. ಅವ್ರು ಇರ್ಲಿ, ಅವ್ರು ಸಾಧಿಸ್ಲಿ ಅವ್ರು. ಆದ್ರೆ ನಾವು ಅಷ್ಟು ಶಕ್ತಿವಂತರಲ್ಲ. ಆದ್ರಿಂದ ಒಂದ್ ವೇಳೆ ನೀವು ಮಧ್ಯದಲ್ಲಿ ತಪ್ಪಿದ್ರು ಕೂಡ, ನಿಲ್ಸಿದ್ರು ಕೂಡ ಮತ್ತೆ ಅದನ್ನ ಚಾಲು ಮಾಡ್ಕೋಬೇಕು. ಮತ್ತು ಇಷ್ಟು ದಿವಸ ಮಾಡಿದ ಸಾಧನೆ ವ್ಯರ್ಥ ಅಲ್ಲ. ಅದು ಉಳಿದಿರ್ತದ. ನೀವೇನ್ ಕಲ್ತಿರ್ತೀರ, ಧ್ಯಾನ ಇರ್ಲಿ, ಸದ್ಗುಣ ಇರ್ಲಿ, ಮತ್ತೊಂದಿರ್ಲಿ, ಏನ್ ಕಲ್ತಿರ್ತೀರೋ ಅದೆಲ್ಲೂ ಹೋಗಲ್ಲ. ಜನ್ಮ ಜನ್ಮಕ್ಕೂ ಬರುತ್ತೆ ನಮ್ಮ ಜೊತೆಗೆ ಅಂತ ಹೇಳ್ತಾರೆ. ಒಂದು ಸದ್ಗುಣವನ್ನ ಕಲಿತ್ರೆ ನೀವು, ಅದು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಕಲಿಬೇಕು. ಸ್ವಲ್ಪ ಕಲಿಯೋದು ಕಷ್ಟ. ಕೆಟ್ಟದ್ ಬೇಗ ರೂಢಿ ಆಗತ್ತೆ, ಒಳ್ಳೇದು ಸ್ವಲ್ಪ ರೂಢಿ ಆಗೋದು ಕಷ್ಟ. ಅದನ್ನ ಕಷ್ಟವಾಗಿ ಪಟ್ಟಾದ್ರೂ ನಾವು ರೂಢಿಸ್ಕೊಂಡ್ಬಿಟ್ರೆ ಅದು ನಮ್ಮನ್ನು ಬಿಟ್ಟು ಹೋಗಲ್ಲ. ಜನ್ಮ ಜನ್ಮಕ್ಕೂ ಕೈ ಹಿಡಿಯುತ್ತೆ. ಈ ಉಸಿರಾಟ ಕ್ರಮನೂ ಅಷ್ಟೇ. ದೀರ್ಘವಾಗಿ ಉಸಿರಾಟ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ನೀವೊಬ್ಬರೇ ಇದ್ದಾಗ, ವಾಕಿಂಗ್ ಮಾಡುವಾಗ, ಮಾತಾಡೋದಕ್ಕಿಂತ ಹೆಚ್ಚಾಗಿ ದೀರ್ಘ ಉಸಿರಾಟ. ಏನೋ ಕೆಲಸ ಮಾಡ್ತಿರ್ತೀರ, ಆಗ್ಲೂ ಕೂಡ ಉಸಿರಾಟದ ಕಡೆ ಗಮನ ಕೊಡಿ. ಉಸಿರಾಟದ ಕಡೆ ಗಮನ ಕೊಟ್ಟು ಕೆಲಸ ಮಾಡ್ಬೋದು. ಇನ್ನೂ ಚೆನ್ನಾಗಿ ಮಾಡ್ಬೋದು. ಅವಾಗ ಓದೋ ಕ್ರಿಯೆ ಇರ್ಬೋದು, ಅಥವಾ ಬಟ್ಟೆ ತೊಳಿ ಅಂತದ್ದು ಇರ್ಬೋದು. ಏನೇ ಕೆಲಸ ಮಾಡಿ, ಅಡಿಗೆ ಮಾಡಿ, ಮಾತಾಡೋದಕ್ಕಿಂತ, ಅಥವಾ ಜಪ ಮಾಡಕ್ಕೂ ಆಗಲ್ಲ ಅಂತ ಇಟ್ಕೊಳ್ಳಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಹೇಳಕ್ ಕೆಲವ್ರಿಗೆ ಬೇಸರ ಆಗ್ಬೋದು. ಅದು ಹೇಳೋ ಅಗತ್ಯ ಇಲ್ಲ. ಮನಸ್ಸಿನಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಒಳ್ಳೆ ಭಾವನೆಗಳನ್ನ ಇಟ್ಕೊಂಡು ದೀರ್ಘವಾದ ಉಸಿರಾಟ, ಪ್ರಯತ್ನ ಪೂರ್ವಕವಾದ ಉಸಿರಾಟ ಪ್ರಯೋಗ ಮಾಡಿ ನೋಡಿ. ನೀವು ಎಂಥ ಅದ್ಭುತ ಶಕ್ತಿ ಬರುತ್ತೆ ಅಂದ್ರೆ, ಪ್ರಯತ್ನ ಪೂರ್ವಕವಾದ ಉಸಿರಾಟ ಮಾಡ್ತಾ ಇರಿ. ಆದ್ರಿಂದ ಮೊದಲು ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಕಷ್ಟ ಆಗಲ್ಲ. ರೂಢಿಸ್ಕೊಂತ ಹೋದ್ರೆ ಖುಷಿ ಆಗತ್ತೆ. ಅದರಿಂದ ನಿಮ್ಮ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಎಲ್ಲಾ ರೀತಿಯ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ. ಆ ಸಣ್ಣದ್ರಿಂದ ಏನ್ ನಿಮಗೆ ಒಳ್ಳೇದಾಗ್ತಾ ಇದೆ ಅದನ್ನ ಗುರುತಿಸ್ಕೋಬೇಕು. ಅದು ಕೂಡ ಒಳ್ಳೆ ಕೆಲಸನೇ.
ಕಾಯಿಲೆ ಹುಷಾರಾಗ್ತಿರ್ಬೇಕಾದ್ರೆ ಒಂದೇ ಒಂದು ಎಳ್ಕಾಳಷ್ಟು ಹುಷಾರಾಗ್ಲಿ ಅದಕ್ಕೆ ಖುಷಿ ಪಡ್ಬೇಕು. ಉಪವಾಸ ಮಾಡುವುದಕ್ಕೆ ಮುಂಚೆ ಇದ್ದ ಸ್ಥಿತಿ, ಈಗ ಇರ್ತಕ್ಕಂಥ ಸ್ಥಿತಿ ಅಥವಾ ಮಧ್ಯೆ ಹೇಗೆ ನಮಗೆ ಕಡಿಮೆ ಹಾಕುವಂತ ಬಂತು, ಅದನ್ನೆಲ್ಲ ನೆನೆಸ್ಕೊಂಡು ಸಂತೋಷ ಪಡೋದನ್ನ ಕಲೀರಿ. ಆವಾಗ ನೀವು ಸಾಧನೆ ಮಾಡ್ತೀರ ಸುಲಭವಾಗಿ. ಅದಕ್ಕೆ ಪತಂಜಲಿ ಋಷಿಗಳು ಹೇಳೋದೇನೆಂದ್ರೆ, ಸಾಧನೆ ಮಾಡ್ಬೇಕಾದ್ರೆ ನಿರಂತರವಾಗಿ ಮಾಡಿ, ಖುಷಿಯಿಂದ ಮಾಡಿ. ಆ ಸತ್ಕಾರ, ಈಗ ನಮ್ಗೆ ಯಾರೋ ಸತ್ಕಾರ ಮಾಡ್ತಾರೆ, ನಮಗೆ ಖುಷಿ ಆಗತ್ತಾ ಇಲ್ವಾ? ಬಟ್ಟೆ ಕೊಡ್ತಾರೆ ಅಥವಾ ಬಹುಮಾನ ಕೊಡ್ತಾರೆ ಅಥವಾ ಮತ್ತೇನೋ ಕೊಡ್ತಾರೆ, ಕರೆದು ಪ್ರೀತಿಯಿಂದ ಒಂದು ಕಪ್ ಚಹಾ ಕುಡಿಸ್ತಾರೆ ಅಂದ್ರೆ ಎಷ್ಟೋ ಸಂತೋಷ ಆಗತ್ತೆ ನಮ್ಗೆ. ಅಂತಹದ್ರಲ್ಲಿ ಈ ಧ್ಯಾನ ಮತ್ತು ಉಸಿರಾಟದಲ್ಲಿ ಏನ್ ಕೊಡ್ತಾನೋ ಪರಮಾತ್ಮ ಹೇಳಲಿಕ್ಕೆ ಬರಲ್ಲ. ಎಂತೆಂತಹ ಭಿಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳಾಗಿದ್ದಾರೆ. ಭಿಕ್ಷೆ ಬೇಡ್ತಿದ್ದಂಥವ್ರು, ಮಹಾರೋಗಿಗಳು. ಕ್ಯಾನ್ಸರ್ ಬಹಳ ದೊಡ್ಡದು ಅಂತ ಅನ್ಕೋಬೇಡಿ, ಬಹಳ ದೊಡ್ಡದೇನಲ್ಲ ಅದು. ನಿಮ್ಮ ಸಾಧನೆಯ ಮುಂದೆ, ನಿಮ್ಮ ಅದೃಷ್ಟದ ಮುಂದೆ, ನಿಮ್ಮ ಆಯುಷ್ಯದ ಮುಂದೆ ಅದು ಕೂಡ ಸಣ್ಣದೇ. ಆದರೆ ನಿರಂತರ ಉಸಿರಾಟ ಕ್ರಿಯೆ, ನಿದ್ರೆಯಲ್ಲೂ ಕೂಡ ಎಚ್ಚರವಿರುವಂತಹ ಸ್ಥಿತಿ ಬರುತ್ತೆ ಮುಂದೆ ಬರ್ತಾ ಬರ್ತಾ. ಅಂತಹ ಉಸಿರಾಟ ಕ್ರಿಯೆಯನ್ನು ರೂಢಿಸ್ಕೊಳ್ಳಿ. ಅದು ನಿಮ್ಮ ಆತ್ಮಶಕ್ತಿಯನ್ನ ಜಾಗೃತಿ ಮಾಡಬಲ್ಲದು. ನಿಮ್ಮಲ್ಲಿದ್ದಂತಹ ದೌರ್ಬಲ್ಯತೆ, ಪಾಪ ಎಲ್ಲವನ್ನೂ ಅದು ಹೊರಗಾಕಬಲ್ಲದು. ಪುಣ್ಯದ ಅಂಶವನ್ನ, ಪರಮಾತ್ಮನ ಶಕ್ತಿಯನ್ನ, ಬ್ರಹ್ಮಾಂಡದ ಶಕ್ತಿಯನ್ನು ಒಳಗಡೆ ತೆಗೆದುಕೊಳ್ಳಬಲ್ಲದು. ನಿರಂತರ ಮಾಡಿ. ಅದೇ ಕ್ರಿಯೆ, ಅದೇ ಕ್ರಿಯಾ ಯೋಗ, ಅದೇ ಲಿಂಗಾಂಗ ಯೋಗ, ಬೇಕಾದಂತ ಕರೀರಿ. ನಿರಂತರವಾಗಿ ಮಾಡಿ, ಖುಷಿಯಿಂದ ಮಾಡಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.